ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಗುಬ್ಬಿ ಸ್ಲೋಗ್. ನಾವಿವತ್ತು ಮಾಡ್ತಿರಕ್ಕಂಥ ರೆಸಿಪಿ ಪನ್ನೀರ್ ಟಿಕ್ಕಾ. ಅದಕ್ಕೆ ಹೇಗೆ ಮಾಡೋದಕ್ಕೆ ನೋಡೋಕ್ಕಿಂತ ಮುಂಚೆ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿರಲ್ಲ, ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ, ಬೆಲ್ ಬಟನ್ ಒತ್ತಿ. ಅದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ನೋಡ್ತಾ ಹೋಗೋಣ. ಮೊದಲು ಪನ್ನೀರ್ ಟಿಕ್ಕಾ ಮಾಡೋಕ್ಕೆ ಪನ್ನೀರ್ ಬೇಕು. ನಾನೇನು ಈರುಳ್ಳಿನ ನಾನು ಈ ಥರ ಸ್ಲೈಸ್ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ ಕ್ಯಾಪ್ಸಿಕಮ್ಮು ಅದೇ ಥರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಆಮ್ಚೂರು ಪೌಡ್ರು, ಪೆಪ್ಪರ್ ಪೌಡ್ರು, ಧನಿಯಾ ಪೌಡ್ರು, ಅರಿಶಿನದ ಪುಡಿ, ಚಿಲ್ಲಿ ಪೌಡರ್, ಗರಂ ಮಸಾಲ, ಮೊಸರು, ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ರುಚಿಗೆ ಉಪ್ಪು. ನಿಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಹಾಕಿ. ಈಗ ಹೇಗೆ ಮಾಡೋದಂತ ನೋಡ್ತಾ ಹೋಗೋಣ. ನಾವೇನೊಂದು ಬೌಲ್ ಮೊಸರು ತೊಗೊಂಡಿದ್ವಲ್ಲ, ಈ ಮೊಸರು ಹಾಕ್ಕೊಳ್ಳೋಣ. ಫಸ್ಟು ಈ ಮೊಸರು ಹಾಕ್ಕೊಂಬಿಟ್ಟು ಈ ಮೊಸರೊಳಗೆ ನಾವೇನು ಸ್ಪೈಸಸ್ ತೊಗೊಂಡಿದ್ವಲ್ಲ, ಈ ಸ್ಪೈಸಸ್ನೆಲ್ಲ ಆ್ಯಡ್ ಮಾಡ್ಕೊಳ್ಳೋಣ. ಗರಂ ಮಸಾಲ, ಚಿಲ್ಲಿ ಪೌಡರ್, ಆಮ್ಚೂರು ಪೌಡ್ರು, ಪೆಪ್ಪರ್ ಪೌಡ್ರು, ಧನಿಯಾ ಪುಡಿ, ಅರಿಶಿನದ ಪುಡಿ, ಇವೆಲ್ಲ ಏನು ಸ್ಪೈಸಸ್ ತೊಗೊಂಡಿದ್ವಲ್ಲ ಈ ಸ್ಪೈಸಸ್ ಹಾಕ್ಕೊಳ್ಳೋಣ. ಜೊತೆಗೆ ನಿಮಗೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ನೋಡಿ ಹಾಕ್ಕೊಳ್ಳಿ. ಖಾರ ಆದರೆ ತಿನ್ಬೋದು, ಉಪ್ಪಾದರೆ ತಿನ್ನೋಕ್ಕಾಗಲ್ಲ. ನಾವೇನು ಹೋಟೆಲ್ಗಳಿಗೆಲ್ಲ ತಿಂತೀವಲ್ಲ ಅದೇ ಥರ ಇರುತ್ತೆ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಸೇಮ್ ನೀವು ಹೋಟೆಲಲ್ಲಿ ಹೀಗೆ ಎಲ್ಲ ಹೋಗ್ಬಿಟ್ಟು ರೆಸ್ಟೋರೆಂಟ್ಗಳಲ್ಲಿ ಪನ್ನೀರ್ ಟಿಕ್ಕಾ ಆರ್ಡ್ರ್ ಮಾಡ್ಕೊತೀರಲ್ಲ, ಅದೇ ಟೇಸ್ಟ್ ಬರುತ್ತೆ. ಮಸಾಲಾಸ್ನೆಲ್ಲ ನೀಟಾಗಿ ಸ್ಮ್ಯಾಶ್ ಮಾಡಿಕೊಂಡು ಎಲ್ಲನ ಮಿಕ್ಸ್ ಮಾಡ್ಕೊಂಡಿವಿ. ಈಗ ನಾವೇನು ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಹಾಕ್ಕೊಡೋಣ. ಅದನ್ನೂ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಸಕ್ಕ ಟೇಸ್ಟಿಯಾಗಿರುತ್ತೆ. ಮಕ್ಕಳು ಎಲ್ಲ ಇಷ್ಟಪಟ್ಟು ತಿಂತಾರೆ. ಮನೆಯಲ್ಲೇ ಮಾಡಿಕೊಟ್ರೆ ಹೆಲ್ದಿಯಾಗಿರುತ್ತಲ್ವ, ಚೆನ್ನಾಗಿರುತ್ತೆ. ನಾವೀಗೇನು ಪನ್ನೀರ್ ತೊಗೊಂಡಿದ್ವಲ್ಲ, ಈ ಪನ್ನೀರ್ ಒಂದು ಬೌಲು, ಆನಿಯನ್ನು, ನೆಕ್ಸ್ಟು ಕ್ಯಾಪ್ಸಿಕಮ್ಮು, ಇದೇನು ತೊಗೊಂಡಿದ್ವಲ್ಲ ಇದನ್ನೆಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡೋಣ. ಇದ್ರ ಜೊತೆಗೆ ನೋಡಿ, ಇವಾಗ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಿದೆ. ಇದು ಚೆನ್ನಾಗಿ ಮಿಕ್ಸ್ ಆದಮೇಲೆ ಎಲ್ಲನ ಈರುಳ್ಳಿ, ಕ್ಯಾಪ್ಸಿಕಮ್ಮು, ಪನ್ನೀರು, ಇದೆಲ್ಲ ಈ ಮಸಾಲೆಸ್ ಎಲ್ಲ ಹಾಕಿರ್ತೀವಲ್ಲ ಇದರೊಳಗಡೆ ಚೆನ್ನಾಗಿ ಮಿಕ್ಸ್ ಆಗಬೇಕು. ಇದು ಚೆನ್ನಾಗಿ ಮಿಕ್ಸ್ ಆಗಲಿ. ಒಂದು 10 ಮಿನಿಟ್ಸು ಕ್ಲೋಸ್ ಮಾಡಿಬಿಟ್ಟು ಹಾಗೆ ಬಿಟ್ಬಿಡೋಣ. 10 to 15 ಮಿನಿಟ್ಸು. ನೋಡಿ, ನಾವು ಏನೀಗ ಪನ್ನೀರೆಲ್ಲ ಮಿಕ್ಸ್ ಮಾಡಿಟ್ಟಿದ್ವಲ್ಲ, ಒಂದು 10 to 15 ಮಿನಿಟ್ಸ್ ಆಗಿದೆ. ಚೆನ್ನಾಗಿ ಎಲ್ಲನ ಹತ್ಕೊಂಡಿದೆ, ಎಲ್ಲ ಮಸಾಲೆ ಎಲ್ಲನ ಚೆನ್ನಾಗಾಗಿದೆ. ನಾವು ಸ್ಟಿಕ್ಸ್ ಬರುತ್ತೆ ಪನ್ನೀರ್ ಟಿಕ್ಕಾ ಮಾಡೋದಕ್ಕೆ. ನಾವು ಇದರಲ್ಲೆಲ್ಲ ತಿಂತೀವಲ್ವ, ಸ್ಟಿಕ್ಸ್ ಇರುತ್ತೆ. ನಮ್ಮ ಮನೇಲಿ ಇವತ್ತು ಸ್ಟಿಕ್ಸ್ ಇಲ್ಲದೆ ಇರೋದಕ್ಕೆ ನಾನು ಟೂತ್ ಪಿಕ್ ಬರುತ್ತಲ್ಲ, ಟೂತ್ ಪಿಕ್ಕಲ್ಲೇ ಮಾಡ್ತಾಯಿದ್ದೀನಿ. ಈಗ ಅದೆಲ್ಲ ಚೆನ್ನಾಗಿ ನೆಂದ್ಕೊಂಡ್ಮೇಲೆ ಒಂದೊಂದು ಪನ್ನೀರ್ ಇದೆಯಲ್ಲ, ಒಂದು ಪನ್ನೀರು, ಒಂದು ಈರುಳ್ಳಿ, ಕ್ಯಾಪ್ಸಿಕಮ್ಮು, ಇವನ್ನ ತೊಗೊಂಡು ಒಂದೊಂದೇ ಹಾಕ್ತಾ ಹೋಗೋಣ. ನೆಕ್ಸ್ಟ್ ಒಂದು ಕ್ಯಾಪ್ಸಿಕಮ್ಮು, ಹೀಗೆ ಒನ್ ಬೈ ಒನ್ ಇಡ್ತಾ ಹೋಗೋಣ. ಟೇಸ್ಟು ಚೆನ್ನಾಗಿ ಬರುತ್ತೆ. ನೋಡಿ, ಇದೇ ಥರ ಎಲ್ಲನೂ ಮಾಡ್ಕೊಳ್ಳೋಣ. ಇವನ್ನ ನೆಕ್ಸ್ಟು ಮಾಡ್ತಾ ಹೋಗೋಣ. ಹಿಂಗೆ ನಾವಿವಾಗ ಏನೆಲ್ಲ ಕಡ್ಡಿಗೆ ಸೀಸ್ಕೊಂಡು ಇಟ್ಕೊಂಡ್ವಲ್ಲ, ಇದನ್ನು ನಾವೀಗ ಒಲೆ ಮೇಲೆ ನಮ್ಮ ಹತ್ರ ಒಂದು ಇದಿರುತ್ತಲ್ವ, ಪ್ಯಾನ್ ಇಟ್ಬಿಟ್ಟು ಅದ್ರ ಮೇಲೆ ಇಡ್ತಾ ಹೋಗೋಣ. ಒಂದೊಂದೇ ಸ್ಲೋ ಮಾಡ್ಕೊಳ್ಳಿ. ಚೆನ್ನಾಗಿ ಅದು ಎಲ್ಲ ಕಡೆನೂ ಬೇಯಬೇಕಲ್ವ, 4 ಕಡೆನೂ ಬೇಯಿಸ್ಕೋಬೇಕು. ಇಡ್ತಾ ಹೋಗೋಣ ಒಂದೊಂದೇ. 4 ಕಡೆ ಚೆನ್ನಾಗಿ ಬೇಯಬೇಕಿದು. ಸ್ವಲ್ಪ ಫ್ಲೇಮ್ ಜಾಸ್ತಿ ಮಾಡ್ಕೊಳ್ಳೋಣ. ಒಂದೇ ಒಂದು ಮೀಡಿಯಮ್ ಫ್ಲೇಮ್. ಇದೇ ಥರ 4 ಕಡೆ ಬೇಯಿಸ್ಕೊಳ್ತಾ ಹೋಗೋಣ. ಇವಾಗ ಸಖತ್ ಟೇಸ್ಟಿಯಾಗಿರುತ್ತೆ. ನೋಡಿ, ನಾವು ಆ ಗ್ರಿಲ್ ಮೇಲೆ ಏನು ಬೇಯಕ್ಕೆ ಇಟ್ಟಿದ್ವಲ್ಲ 4 ಕಡೆನೂ ಚೆನ್ನಾಗಿ ಬೇಯಿಸ್ಕೋಬೇಕು. ಹಿಂಗೆ ನೋಡಿ, 4 ಕಡೆ ಎಷ್ಟು ಚೆನ್ನಾಗಿ ಬೆಂದಿದೆ. ಈ ಥರ ಹಿಂಗೆ ಚೆನ್ನಾಗಿ ಬೇಯಿಸ್ಕೊಂಡಷ್ಟು ಚೆನ್ನಾಗಿ ಬರುತ್ತೆ. ಸಖತ್ತಾಗಿರುತ್ತೆ. ಟೇಸ್ಟ್ ಮಾತ್ರ ಸೂಪರಾಗಿರುತ್ತೆ. ಇದು ಹೇಗಿತ್ತು ಅಂತ ನೀವು ಮಾಡಿ ನೋಡಿ, ಕಮೆಂಟ್ ಮಾಡಿ ತಿಳಿಸಿ ಹೇಗಿತ್ತು ಅಂತ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಚಾನಲ್.